ಅಣ್ಣ ಬಂದಿದ್ದಾನೆ. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಆರ್ಯ ಹಿ ಫ್ಯಾಮಿಲಿ ನೆಸ್ ಬ್ಲಾಗ್ಸ್. ಸೊ ಇವತ್ತು ಪೂಜೆ ಫೈನಲಿ ಲಲಿತಾ ಪಂಚಮಿ, ಇವತ್ತು 5ನೇ ದಿನ. ಸೊ ಹಾಗಾಗಿ ಇವತ್ತು ನಾವು ಸ್ಕಂದ ಮಾತನ ಪೂಜಿಸ್ತಾ ಇದ್ದೀವಿ. ಹಾಗಾಗಿ ನೋಡಿ ಮಕ್ಕಳೆಲ್ಲ ಬಂದಿದ್ದಾರೆ. ಇದು ನನ್ನ ಮಗಳು, ಗೊತ್ತಿದೆಯಲ್ವಾ, ಆರ್ಯಾಹಿ. ಹಾಗೆ ಇದು ನನ್ನ ಅಕ್ಕನ ಮಗಳು ಬೃತಿ ಅಂತ ಹೇಳಿ. ಇದು ನನ್ನ ಅಣ್ಣನ ಮಗ, ಅಂದರೆ ನನ್ನ ದೊಡ್ಡಮ್ಮನ ಮಗನ ಮಗ. ನನ್ನ ಅಣ್ಣನಿಗೆ ಮಕ್ಕಳಾಗಲಿಲ್ಲ ಇನ್ನು. ಸೊ ಇವತ್ತು ನೋಡಬೇಕು, ಜಗ 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 ಜ ಇದೆ ಮನೆಯಲ್ಲಿ. ಸೊ ಇವತ್ತು ನೋಡಬೇಕು ಯಾವ ಥರ ಆಗುತ್ತೆ ಪೂಜೆ ಎಲ್ಲ ಅಂತ ಹೇಳಿ. ಅಡಿಗೆ ಎಲ್ಲ ಆಯಿತು. ಟೋಟಲ್ 15 ಐಟಮ್ಸ್ ಮಾಡಿದ್ದೀವಿ. ಮನೆಯಲ್ಲೇ ಮಾಡಿದ್ದು, ಹೊರಗಡೆಯಿಂದ ಏನೂ ತಂದಿದ್ದಲ್ಲ. ಬರೀ ಒಂದು ಸ್ವೀಟ್, ಅದು ಮಾತ್ರ ನಾವು ಹೊರಗಡೆಯಿಂದ ತಂದಿರೋವಂಥದ್ದು. ಮತ್ತೆಲ್ಲನೂ ಐಟಮ್ ಮನೆಯಲ್ಲೇ ಮಾಡಿರೋವಂಥದ್ದು. ಮತ್ತು ಟಿಪ್ ಆಫ್ ದ ಡೇ ಬಂದುಬಿಟ್ಟು ಇವತ್ತು ಏನು ಅಂತಂದರೆ, ನೀವು ಯಾವತ್ತೂ ಹಾಗೆ ತಲೆ ಸ್ನಾನ ಮಾಡಿದ ಮೇಲೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಹೊತ್ತು ಒಳಗಡೆ ಕೂತು ಚೇರಲ್ಲಿ, ಇಲ್ಲಾಂತಂದರೆ ನೆಲದ ಮೇಲೆ ನೀರು ಕುಡಿದು ಹೊರಗಡೆ ಹೋಗಿ. ಯಾಕಂತಂದರೆ ಈ ಸಂಪ್ರದಾಯ ನಾವು ಹಿಂದೂಗಳಾಗಲಿ ಯಾವುದೇ ಧರ್ಮದಲ್ಲಿ ಇರಿ ನೀವು ಮಾಡಲೇಬೇಕು. ಯಾಕಂತಂದರೆ ನಾವು ಹೊರಗಡೆ ಹೋದವರು ಒಳಗಡೆ ಬರ್ತೀವ ಇಲ್ವ ಅಂತ ನಮಗೆ ಗೊತ್ತಿರೋದಿಲ್ಲ, ಅದೆಲ್ಲ ವಿಧಿಲಿಖಿತ. ಬಟ್ ನೀರು ಒಂದು ನಾವು ಕುಡ್ಕೊಂಡು ಹೋಗಬೇಕು. ಯಾಕಂತಂದರೆ ಎಷ್ಟೋ ಸತಿ ನಮಗೆ ಗೊತ್ತಿಲ್ಲ, ರೋಡಲ್ಲಿ ಹೋದಾಗ ನಮಗೇನೂ ಆಗಲಿಕ್ಕೆ ಸಾಕು ಮನೆದು ಒಂದು ತೊಟ್ಟು ನೀರಾದರೂ ಕುಡ್ದಿರ್ತೀವಲ್ವ. ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಅದು ಒಂದು ಟಿಪ್. ಹಾಗೆ ಇನ್ನೊಂದು ಏನು ಅಂತಂದರೆ, ಗುಡಾನ ಅಂತ ಹೇಳಿ ನೈವೇದ್ಯ ಮಾಡ್ತೀವಿ ನಾವು ಈಚೆ ಸೈಡ್. ಅದು ದೇವಿಗೆ ತುಂಬ ಅಂದರೆ ತುಂಬಾ ಪ್ರಿಯ, ದುರ್ಗಾ ಮಾತೆಗೆ. ಹಾಗೆ ಆ ಗುಡಾನ ನೈವೇದ್ಯನ ಇವತ್ತು ನಾವು ಪೂಜೆ ದಿನ ಮಾಡ್ತೀವಿ. ನೀವು ಉಡುಪಿ ಮಂಗಳೂರು ಆಚೆ ದೇವಸ್ಥಾನಕ್ಕೆ ಬಂದಿದ್ರೆ ನೋಡಿರ್ಬೋದು ಅದನ್ನು. ಏನು ಅಂತಂದರೆ, ಗಂಧಸಾಲೆ ಅಕ್ಕಿ, ಇಲ್ಲ ಅಂತಂದರೆ ಯಾವುದೇ ಒಂದು ಬೆಳ್ತಿಗೆ ಅಕ್ಕಿನಲ್ಲಿ ಅದನ್ನು ಮಾಡ್ತೀವಿ ನಾವು. ಅದನ್ನು ತುಂಬ ಚೆನ್ನಾಗಿ ಬೇಯಿಸ್ಬಿಟ್ಟು ಅದರ ಮೇಲೆ ಬೆಲ್ಲದ್ದು ಪಾಕ ಮಾಡಿ ಹಾಕ್ತೀವಿ. ಅದಾದಮೇಲೆ ಸ್ವಲ್ಪ ತುಪ್ಪ, ಹಾಗೆ ಏಲಕ್ಕಿ ಮತ್ತು ಸ್ವಲ್ಪ ಸಕ್ಕರೆನ ಪೌಡ್ರ್ ಮಾಡಿ ಹಾಕುವಂಥದ್ದು. ಅದು ನೈವೇದ್ಯಕ್ಕೆ ನಾವು ಇಡ್ತೀವಿ. ಬನ್ನಿ ನಾನು ತೋರಿಸ್ತೀನಿ. ಇದು ಗುಡಾನ ನಾವು ಮಾಡಿರೋ ಅಂಥದ್ದು. ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ಬರುತ್ತೆ ಇದು. ಸೊ ಆಯಿತು, ಕಂಪ್ಲೀಟಾಗಿ ಕಿಚನ್ ಇದ್ದಾಗಿದೆ, ಎಲ್ಲ ರೆಡಿ ಆಗಿದೆ. ಕಿಚನ್ ಇದ್ದು ಏನು ಮುಟ್ಲಿಕ್ಕಿಲ್ಲ. ಇನ್ನು ಪೂಜೆ ಅಷ್ಟೇ ಬಾಕಿ ಇರೋದು. ಇವತ್ತಿದು ಸ್ಕಂದ ಮಾತ. ನಾನು ನಿಮಗೆ ಅವಾಗಲೇ ಹೇಳಿದ್ದೀನಿ, ಸ್ಕಂದ ಮಾತ ದೇವರನ್ನ ನಾವಿವತ್ತು ಆರಾಧಿಸ್ತಿದ್ದೀವಿ. ಹಾಗೆ ಇವತ್ತಿನ ಕಲರ್ ಬಂದುಬಿಟ್ಟು ವೈಟ್. ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ನೋಡಿ. ನೀವು ನೋಡಿದ್ದೀನಿ ಮೊನ್ನೆ ಜಯಲಕ್ಷ್ಮಿ ಬ್ಲಾಗಲ್ಲಿ ನಾನು ಹಾಕಿದ್ದೀನಿ ಸಾರಿ. ಹಾಗೆ ವೈಟ್ ಸಾರಿ ವಿತ್ ಮರೂನ್ ಕಲರ್ ಬ್ಲೌಸ್. ಸೊ ಎಲ್ಲರೂ ಬಂದಿದ್ದಾರೆ ನೋಡಿ, ಗೆಸ್ಟ್ ಎಲ್ಲ ಇದ್ದಾರೆ. ಹೇಳಿ ನೋಡಿ, ಇವಳ ನೋಡಿದ್ದೀರಲ್ಲ ನೀವು? ಹಾಂ, ಅಷ್ಟೇನಾ ನೋಡಿ. ಫೈನಲ್ ಟಚ್ ಅವಳ್ದು ಯಾವತ್ತೂ ಸಹ. ಸೊ ಮಕ್ಕಳೆಲ್ಲ ಇದ್ದಾರೆ. ಪಪ್ಪ ಹಾಯ್, ಪಪ್ಪ ಹಾಯ್, ಸೇ ಹಾಯ್. ಹಾಯ್ ಬನ್ಲೆ, ಹಾಯ್ ಬನ್ಲೆ. ಈಚ ಕೈ ಮಿತ್ತು ಮಂತು ಹಾಯ್ ಬನ್ನಿ. ಮಹಾರಾಷ್ಟ್ರದಿಂದ ಚಿಕ್ಕಮ್ಮ ಬಂದಿದ್ದಾರೆ. ಹಾಗೆ ಚಿಕ್ಕಮ್ಮನ ಮಗಳು, ಮಗ ಎಲ್ಲರೂ ಬಂದಿದ್ದಾರೆ. ಸೊ ಇವಾಗ ಇನ್ನು ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಪೂಜೆ ನೋಡ್ಕೊಂಡು ಬನ್ನಿ. ಇದು ಇವತ್ತಿನ ದಿನದ ಅಲಂಕಾರ. ಇವತ್ತು ನಮ್ಮದು ಮನೆಯದು ಪೂಜೆ ಅಂದರೆ ವರ್ಷಂಪ್ರತಿ ನವರಾತ್ರಿ ಲಲಿತಾ ಪಂಚಮಿ ದಿನ ನಮ್ಮ ಮನೇಲಿ ಪೂಜೆ ಆಗುತ್ತೆ. ಆರ್ಯಾಹಿ ಲಲಿತಾ ಪಂಚಮಿ ದಿನ ಪೂಜೆ ಆಗುತ್ತೆ. ಯಾವ ಥರ ಆಗಿದೆ ಡೆಕೋರೇಷನ್ಸ್ ಎಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಆಯಿತಾ? ಯಾಕಂತಂದರೆ ಇದು ಕಂಪ್ಲೀಟಾಗಿ ಡೆಕೋರ್ ಮಾಡಿರೋವಂಥದ್ದು ನಮ್ಮದು ಗುಂಡಣ್ಣ, ಅಂದರೆ ವಿರಾಜ್ ಇರ್ತಾನಲ್ಲ ನನ್ನ ಜೊತೆ. ಸೊ ಅಮ್ಮ ಮತ್ತು ಅವನು ಒಟ್ಟಿಗೆ ಸೇರಿ ಮಾಡಿರೋವಂಥದ್ದು. ಇವತ್ತು ನಾನು ದೇವ್ರ ಪೂಜೆಗೆ ಮಾತ್ರ ನಿಲ್ಲಿಗೆ ಬಂದಿದ್ದೀನಿ. ಯಾಕಂದರೆ ನಾನು ಕಿಚನಲ್ಲಿದ್ದೆ. ಕಂಪ್ಲೀಟಾಗಿ ರೆಡಿ ಮಾಡಿರೋವಂಥದ್ದು ಅವರಿಬ್ಬರು. ವರಮಹಾಲಕ್ಷ್ಮಿಗೆ ನನ್ನ ಜವಾಬ್ದಾರಿ ದೇವರು, ನವರಾತ್ರಿಗೆ ಅಮ್ಮನ ಜವಾಬ್ದಾರಿ ದೇವರು ಅಷ್ಟೇ. ಬಟ್ ಅವನು 2 ದಿನನೂ ಬರ್ತಾನೆ ನಮ್ಮ ಜೊತೆ ದೇವ್ರದ್ದೆಲ್ಲ ರೆಡಿ ಮಾಡಲಿಕ್ಕೆ. ಸೊ ನೋಡಿ, ನಾನು ಮೊನ್ನೆ ಹೇಳಿದ್ದೆ ಅಲ್ವಾ ನಿಮಗೆ, ದೇವಿದೊಂದು ಮೂರ್ತಿ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳಿ. ಇದು ನಮ್ಮ ಮನೇಲಿರೋ ದೇವಿ ಮೂರ್ತಿ, ಬಂಗಾರದ ಬಣ್ಣದಲ್ಲಿ ಯಾವ್ದು ನೋಡ್ತಿದ್ದೀರಲ್ವ ಅದು. ಹಾಗೆ ಇದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು. ಇದೇ ಫೋಟೋಸ್ ನಾವು ಮೊನ್ನೆ ಚೇಂಜ್ ಮಾಡಿರೋ ಅಂಥದ್ದು. ಇದು ತುಂಬ ವರ್ಷಗಳಿಂದ ಇದೆ ಈ ಮೂರ್ತಿ. ಅಮ್ಮನಿಗೆ ಹಾಗೆ ಅಪ್ಪನಿಗೆ ಮದುವೆಗೆ ಅಂತ ಹೇಳಿ ಗಿಫ್ಟ್ ಬಂದಿದ್ದು ಈ ಮೂರ್ತಿ. ಅದನ್ನು ಅಮ್ಮ ಡೈಲಿ ಆರಾಧನೆ ಮಾಡ್ತಾ ಇದ್ರು. ಅದು ಆರಾಧನೆ ಮಾಡಿದ ಮೇಲೆ ಅದಕ್ಕೆ ಕಳೆ ಬಂದೇ ಬರ್ತದೆ, ಯಾಕಂತಂದರೆ ದೇವಿ ಅಲ್ವಾ. ಸೊ ಅದನ್ನು ನಾವು ನಂಬಿದ ಮೇಲೆ ನಾವು ಉತ್ತರೋತ್ತರ ಅಭಿವೃದ್ಧಿನೇ ಹೊಂದಿದ್ವಿ. ಇದು ನಮ್ಮ ದೇವಿಯ ಮಹಾತ್ಮೆ. ಇದು ಕಳಶ ಸ್ಥಾಪನೆ ಮಾಡಿರೋ ಅಂಥದ್ದು. 9 ದಿನಾನೂ ಇದು
ಪೂಜೆ ಆಗುತ್ತೆ ಈ ಕಳಶಕ್ಕೆ. 10ನೇ ದಿನ ಬೆಳಿಗ್ಗೆ ವಿಸರ್ಜನೆ ಮಾಡ್ತೇವೆ ನಾವು, ವಿಜಯದಶಮಿ ದಿನ. ನೋಡಿ ಈ ಥರ ಮಾಡಿದ್ದೀವಿ. ಇದು ನೋಡಿ ಸುಗಂಧರಾಜ ಮಾಲೆನ ಹಾಕಿದ್ದೀವಿ ನಾವು. ತುಂಬಾ ಅದು ಶ್ರೇಷ್ಠ ದೇವ್ರದ್ದು ಪೂಜೆಗೆಲ್ಲ ಸುಗಂಧರಾಜ ಮಾಲೆ. ನೋಡಿ ಈ ಥರ ಮಾಡಿದ್ದೀವಿ. ಹಾಗೆ 9 ಬಗೆ ಫಲವಸ್ತು, ಹಾಗೆ 9 ಬಗೆದ್ದು ಹೂವನ್ನು ನಾವು ಹಾಕಿದ್ದೀವಿ ಇವತ್ತು. ನವರಾತ್ರಿಗೆ ಎಲ್ಲನೂ ನವ 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 ಅಂತಂದರೆ ಎಲ್ಲನೂ 9 ಬಗೆ ಬಂದಿದೆ ಅಂತಂದರೆ ಹೂವು, ಹಣ್ಣು ಎಲ್ಲನೂ. ಪದಾರ್ಥ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂತಂದರೆ ನಾವಿಲ್ಲಿ ನಮ್ಮ ಮನೆಯಲ್ಲಿ ನಾವು ಒಂದು ಆಲ್ಮೋಸ್ಟ್ ಒಂದು ಕಮ್ಮಿ ಅಂತಂದರೂ ಒಂದು 12ರಿಂದ 13 ಬಗೆ ಮಾಡ್ತೀವಿ. ಬಟ್ ಈ ಸತಿ 1-2 ಬಗೆ ಜಾಸ್ತಿನೇ ಮಾಡಿದ್ದೀವಿ. ಇದು ಇವತ್ತಿಂದು ಪೂಜೆದ್ದು ಕತೆ. ಇನ್ನು ನಿಮಗೆ ನಾನು ಪೂಜೆ ತೋರಿಸ್ತೇನೆ, ಬನ್ನಿ ಹೋಗೋಣ.
ಸೊ ನೋಡ್ಕೊಂಡು ಬಂದ್ರಲ್ವ ಯಾವ ಥರ ಎಲ್ಲ ಪೂಜೆ ಊಟ ಕದ್ರ ಕಟ್ಟೋದು ಎಲ್ಲನೂ ಆಯಿತು ಇವತ್ತು ಒಂದೇ ದಿನ. ಸೊ ಕಂಪ್ಲೀಟ್ಲಿ ಟಯರ್ಡ್ ಆಯಿತಾ. ಸ್ವಲ್ಪ ಲೇಟಾಗಿ ಬರ್ಬೋದು ಅಂತಂದರೆ ನನಗೆ ನಾಳೆ ಒಂದಿನ ಬೇಕಾಗುತ್ತೆ ವಿಡಿಯೋ ಎಡಿಟ್ ಮಾಡಲಿಕ್ಕೆ. ನಾಳೆ ಒಂದು ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಇವತ್ತು ಆಲ್ರೆಡಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು, ಅದನ್ನು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾವ ದೇವಸ್ಥಾನ ಅಂತ ಹೇಳಿ ನೋಡ್ಕೊಂಡು ಬನ್ನಿ, ಶಾರ್ಟ್ಸಲ್ಲಿ ಹಾಕಿದ್ದೀನಿ ಆಯಿತಾ. ಹಾಗೆ ಡೇ 4 ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಇನ್ನು, ಅಂದರೆ ನಾವು ಅಂಬಲ್ಪಾಡಿಗೆ ಹೋಗಿದ್ದಿದ್ದು, ಅದು ಅಪ್ಲೋಡ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಎಲ್ಲ ವಿಡಿಯೋನೂ ತಪ್ಪದೇನೆ ನೋಡಿ ನವರಾತ್ರಿ ವೈಭವನ. ಹೀಗೆ ಆರ್ಯ ಹಿ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲಲಿತಾ ಪಂಚಮಿ ದಿನ ನಮ್ಮನೇಲಿ ಮಾಡಿರೋ ಪೂಜೆ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಹ್ಯಾವ್ ಅ ನೈಸ್ ಡೇ.